ಫಸ್ಟ್ನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಇದ ಫಸ್ಟ್ ಟೈಮ್ ನಾ ಯೂಟ್ಯೂಬ್ ದಾಗ ವಿಡಿಯೋ ಮಾಡಕ್ ಚಾಲೂ ಮಾಡಿದೀನಿ. ನಾನು ಯೂಟ್ಯೂಬ್ ಕಂಟೆಂಟ್ ಏನಿರುತ್ತೆ ಅಂದ್ರ ನಿಮಗ್ ಗೊತ್ತಿರೋದು ವಿಷಯಗಳ, ನಿಮಗ್ ಗೊತ್ತಿರೋ ಟಾಪಿಕ್ಗಳ ನಿಮಗ ತಿಳ್ಸ್ಕೊತ ಹೋಗ್ತೇನಿ, ಡೀಪ್ ಆಗಿ ಹೇಳ್ಕೊತ ಹೋಗ್ತೇನಿ, ಅರ್ಥ ಮಾಡ್ಕೊತ ಹೋಗ್ತೇನಿ. ಅದ್ರ ಸಂಬಂಧ ನಂಗ ನಿಮ್ದೆಲ್ಲಾರ್ದು ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಐತಿ. ನನ್ ವಿಡಿಯೋ ನೋಡ್ರಿ ಅಂದ್ರ ನಿಮಗೊಂದ್ ಸ್ವಲ್ಪ ಜನರಲ್ ನಾಲೆಜ್ ಅನ್ನೋದು ಬೆಳಿತೈತಿ. ನಾನ ಚಲೋ ಟಾಪಿಕ್ ನೆಲ್ಲ ವಿಡಿಯೋ ಮಾಡ್ಕೊತ ಅಪ್ಲೋಡ್ ಮಾಡ್ಕೊತ ಹೋಗ್ತೇನಿ. ನಿಮ್ ಸಪೋರ್ಟ್ ಇರ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮಾತ್ರ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ಟಾಪಿಕ್ ವಿಕಿಲಿಂಕ್ಸ್. ವಿಕಿಲಿಂಕ್ಸ್ ಅಂದ್ರೆ ನಿಮ್ಗೆ ಏನ್ ಗೊತ್ತೈತಿ? ವಿಕಿಲಿಂಕ್ಸ್ ಅಂತ ಅಂದ್ರ ಇದೊಂದ ವೆಬ್ಸೈಟ್. ಈ ವೆಬ್ಸೈಟ್ ದಾಗ ಏನಾಗ್ತಿರತ್ತೆ ಅಂದ್ರ ವಿಶ್ವದ ಅತಿ ಶಕ್ತಿಶಾಲಿ ರಾಜಕಾರಣಿಗಳದ ಮತ್ತ ಸರ್ಕಾರಗಳದ ಮತ್ತ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾವಲ್ಲ ಅವ್ರನ್ನೆಲ್ಲ ಅಂಜಿಸಿದ ಒಂದ ವೆಬ್ಸೈಟ್ ಐತಿ. ಯಾಕಂತಂದ್ರ ಇದ್ರಾಗ ಗುಪ್ತ ಅಂದ್ರ ಸೀಕ್ರೆಟ್ ಫೈಲ್ಸ್ಗಳ ಮತ್ತ ಯುದ್ಧದ ಅಂದ್ರ ವಾರದ ಸೀಕ್ರೆಟ್ಗಳ ಅದ್ರ ರಹಸ್ಯಗಳು ಇರ್ತಾವ ಆವ ಮತ್ತ ರಾಜಕೀಯ ಪಾಲಿಟಿಕ್ಸ್ ಇಮೇಲ್ಗಳ ಇವೆಲ್ಲವನ್ನ ಸಾರ್ವಜನಿಕರಿಗೆ ಅಂದ್ರ ನಿಮಗೆಲ್ಲ ತೋರಿಸಿದ ಒಂದು ವೆಬ್ಸೈಟ್. ಅದ್ರ ಹೆಸರು ಏನಪ್ಪಾ ಅಂತಂದ್ರ ವಿಕಿ ಲೀಕ್ಸ್ ಅಂತಂದ. ವಿಕಿ ಲೀಕ್ಸ್ ಈ ವಿಡಿಯೋದಾಗ ನಾವ ವಿಕಿ ಲಿಂಕ್ಸ್ ಬಗ್ಗೆ ಫುಲ್ ಡೀಟೇಲ್ ಕೇಳೋಣ. ಯಾರು ಚಾಲೂ ಮಾಡ್ರು, ಯಾಕೆ ಇಷ್ಟು ದೊಡ್ಡದ ಇದ್ರ ಬಗ್ಗೆ ಒಂದ್ ಕಾಂಟ್ರವರ್ಸಿ ಚಾಲೂ ಆತು, ಪರಿಣಾಮಗಳು ಏನೇನಾದು ಎಲ್ಲವನ್ನ ಈ ವಿಡಿಯೋದಾಗ ನೋಡ್ಕೊಳ್ಳೋಣ. ಸ್ಕಿಪ್ ಮಾಡೋದ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮಾತ್ರ ಮರಿಬೇಡ್ರಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಯಾಕಂದ್ರ ನಾ ಏನೋ ಅಪ್ಲೋಡ್ ಮಾಡಿರೋ ಫಸ್ಟ್ ನಿಮ್ಗ ಬಂದ ತಲುಪ್ತಾವ. ಟೆಸ್ಟ್ ಆದ ವಿಡಿಯೋ. ವಿಕಿಲೀಕ್ಸ್ ಅಂದ್ರೆ ಏನ ಈಗ ತಿಳ್ಕೊಳ್ಳೋಣ. ವಿಕಿಲೀಕ್ಸ್ ಅಂದ್ರ ಇದೊಂದ ಇಂಟರ್ನ್ಯಾಷನಲ್ ವೆಬ್ಸೈಟ್ ಐತಿ. ಈ ವೆಬ್ಸೈಟ್ ದಾಗ ಏನ್ ಆಕೈತಿ ಅಂತಂದ್ರ ಪಾಲಿಟಿಕ್ಸ್, ಸರ್ಕಾರದ ದೊಡ್ಡ ಸಂಸ್ಥೆಗಳ, ಸರ್ಕಾರ ಮತ್ತ ದೊಡ್ಡ ಸಂಸ್ಥೆಗಳು ಏನ್ ಇರ್ತಾವಲ್ಲ ಅತ್ರು ಎಲ್ಲ ಅಂದ್ರ ಅತ್ರು ಸೀಕ್ರೆಟ್ ಮಾಹಿತಿಗಳೆಲ್ಲ ಇದ್ರಾಗ ಶೇರ್ ಆಗ್ತಿರ್ತಾವ. ಅಂದ್ರ ಪ್ರತಿಯೊಂದು ಏನ್ರ ಅವರು ಸೀಕ್ರೆಟ್ ಏನ್ರ ರಹಸ್ಯಗಳು ಸೀಕ್ರೆಟ್ ಏನ್ರ ಇರ್ತಾವಲ್ಲ ಅವನ್ನ ಹ್ಯಾಕ್ ಮಾಡಿ ಅಥವಾ ಯಾವ್ದೋ ಒಂದು ಸೋರ್ಸ್ ದಿಂದ ಕಲೆಕ್ಟ್ ಮಾಡಿ ಈ ಒಂದು ವೆಬ್ಸೈಟ್ ದಾಗ ಪಬ್ಲಿಷ್ ಮಾಡ್ತಿರ್ತಾರ. ನಿಮಗ್ ಸಿಂಪಲ್ ವರ್ಡ್ ದಾಗ ನಿಮ್ಗೆ ಹೇಳ್ಬೇಕಂತಂದ್ರ ಹಿಡನ್ ಟ್ರೂತ್ ಈಸ್ ಈಕ್ವಲ್ ಟು ಪಬ್ಲಿಕ್ ನಾಲೆಜ್. ಏನೋ ಒಂದು ಹಿಡನ್ ಏನೋ ಇತ್ತ, ದೊಡ್ಡ ವ್ಯಕ್ತಿಗಳು ಏನೋ ಹಿಡನ್ ಇತ್ತು ಅಂದ್ರ ಡೈರೆಕ್ಟ್ ಆಗಿ ವೆಬ್ಸೈಟ್ ದಾಗ ಪಬ್ಲಿಷ್ ಆಗಿತ್ತು. ಸಾರ್ವಜನಿಕರವಾಗಿ ಎಲ್ಲಾ ಪ್ರತಿಯೊಂದು ಅಂಶಗಳ ಈ ವೆಬ್ಸೈಟ್ ದಾಗ ಎಲ್ಲ ಲೀಕ್ ಹಾಕಿದ್ದು. ಇದಕ್ಕ ವಿಕಿ ಲೀಕ್ಸ್ ಅಂತಂದ ಕರೀತಾರ. ನೆಕ್ಸ್ಟ್ ಇದನ್ನ ಯಾರು ಲಾಂಚ್ ಮಾಡ್ರು, ಇದನ್ನ ಯಾರ ಪಬ್ಲಿಷ್ ಮಾಡ್ರು ಅಂತ ನೀವು ಕೇಳೋದಾತಂದ್ರ 2006ದಾಗ ಜೂಲಿಯನ್ ಅಸಾಂಜ್ ಅಂದ ಒಬ್ಬ ಆಸ್ಟ್ರೇಲಿಯಾದ ಪತ್ರಕರ್ತ ಇರ್ತಾನ. ಅದನ್ನ ಇವ ಲಾಂಚ್ ಮಾಡ್ತಾನ. ಅವನ್ ಏನ್ ಇತ್ತಪ್ಪ ಅಂತಂದ್ರ ಸರ್ಕಾರ ಏನ್ರ ನಡ್ಸಾಕತೈತಿ ಅಂದ್ರ ಫುಲ್ಲಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕ. ಜನರಿಂದ ಯಾವುದೇ ಸತ್ಯನೂ ಮರೆ ಆಗ್ಬಾರ್ದ. ಪ್ರತಿಯೊಂದು ಇನ್ ಡೀಟೇಲ್ ಜನರಿಗೆ ಗೊತ್ತಾಗ್ಬೇಕ ಅಂತ ಒಂದು ಕಾರಣ ಸಂಬಂಧ ಈ ಒಂದು ವೆಬ್ಸೈಟ್ ಅವ ಲಾಂಚ್ ಮಾಡ್ತಾರೆ 2006ದಾಗ. ಮತ್ತ ಇವ್ರೇನ ಜೂಲಿಯನ್ ಅಸೆಂಜನ್ ಏನ್ ಅದಾರಲ್ಲ ಅವ್ರ ಹ್ಯಾಕಿಂಗ್ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ದಾಗ ಇದ್ರ. ಅಂದ್ರೆ ಹ್ಯಾಕಿಂಗ್ ಒಂದ್ ಸ್ವಲ್ಪ ಬೇಸಿಕ್ ನಾಲೆಜ್ ಅನ್ನ ಅವ್ರ ಹೊಂದಿರ್ತಾರ. ಅದನ್ನ ಮತ್ತ ಟೆಕ್ನಾಲಜಿನ ಎಲ್ಲ ಯೂಸ್ ಮಾಡಿ ಕೆಲವೊಂದ ಸೀಕ್ರೆಟ್ ಫೈಲ್ಸ್ಗಳನ್ನೆಲ್ಲ ಇವ್ರ ಹ್ಯಾಕ್ ಮಾಡಿ ತಮ್ಮ ಕಡೆ ಸ್ಟೋರ್ ಮಾಡ್ಕೊಂಡ ಈ ವೆಬ್ಸೈಟ್ ದಾಗ ಸೆಂಡ್ ಮಾಡ್ತಿರ್ತಾರ, ಅಂದ್ರೆ ಶೇರ್ ಮಾಡ್ತಿರ್ತಾರ. ಇದೊಂದ ಹೆಂಗ್ ಫೇಮಸ್ ಆತು, ಎಲ್ಲಾರ್ಗು ಈ ಒಂದು ವೆಬ್ಸೈಟ್ ಬಗ್ಗೆ ಹೆಂಗ್ ಗೊತ್ತಾತು ಅಂತಂದ ನೀವು ಕೇಳೋದಾತಂದ್ರ ಒಂದು ವಾರ್ ನಡಿತೈತಿ. ಇರಾಕ್ ಮತ್ತ ಅಫ್ಘಾನಿಸ್ತಾನ್ ನಡುವೆ ಒಂದು ವಾರ್ ನಡಿತೈತಿ. ಆ ವಾರದ ಡಾಟಾ, ಸೀಕ್ರೆಟ್ ಡಾಟಾ ಎಲ್ಲ ಇವ್ರ ಕಲೆಕ್ಟ್ ಮಾಡಿ ಈ ಒಂದು ವೆಬ್ಸೈಟ್ ದಾಗ ಲಾಂಚ್ ಮಾಡ್ತಾರ. ಏನ ಶೇರ್ ಮಾಡಿರ್ತಾರ ಅಂತಂದ್ರ ಸಾವಿರಾರು ಸೀಕ್ರೆಟ್ ವರದಿಗಳನ್ನೆಲ್ಲ ಈ ಒಂದು ವೆಬ್ಸೈಟ್ ದಾಗ ಹಾಕಿರ್ತಾರ. ಮತ್ತ ಅಂದ್ರೆ ಈ ವಾರ್ ನಡೆ ಅಂತಲೇ ಸಾರ್ವಜನಿಕರನ್ನ ಸತ್ತಿರ್ತಾರಲ್ಲ ಈ ಯುದ್ಧದಾಗ ಅವ್ರ ಬಗ್ಗೆ ಕೆಲವೊಂದು ಸೀಕ್ರೆಟ್ಗಳನ್ನೆಲ್ಲ ಇತರ ಪಬ್ಲಿಷ್ ಮಾಡ್ತಾರ. ಯುದ್ಧದಾಗ ಕೆಲವೊಂದು ತಪ್ಪುಗಳು ನಡೀತಾವ. ಅಂತಾವ್ ಸಕಟ ಇಟು ಏನು ಮುಚ್ಚಲಾರ್ದ ಡೈರೆಕ್ಟ್ ಪಬ್ಲಿಷ್ ಮಾಡ್ತಾರ. ಯಾವ್ದು ಒಂದು ವಿಡಿಯೋ ಯಾವ್ದು ಫೇಮಸ್ ಆಕೈತಪ್ಪ ಅಂತಂದ್ರ ಹೆಲಿಕಾಪ್ಟರ್ ದಾಳಿ ನಡೆಯುವಾಗ ಬಹಳ ಜನ ಸಾಯ್ತಾರ ಆ ಒಂದು ದಾಳಿದಾಗ. ಅವಾಗ ಆ ಏನು ತಪ್ಪಾಗಿತ್ತು ಅಂತ ಅನ್ನೋದ ಫುಲ್ ಡೀಟೇಲ್ ಆಗಿ ಈ ಒಂದು ವೆಬ್ಸೈಟ್ ದಾಗ ಪಬ್ಲಿಷ್ ಮಾಡ್ತಾರ. ಅವಾಗ ಇದನ್ನ ನೋಡಿ ಇದೀ ವರ್ಡ್ ಅನ್ನ ಶಾಕ್ ಆಕೈತಿ. ಅವಾಗ ಈ ಒಂದು ವಿಕಿ ಲೀಕ್ಸ್ ಅನ್ನೋ ಒಂದು ವೆಬ್ಸೈಟ್ ಫುಲ್ಲಿ ವೈರಲ್ ಆಗಿ ಫುಲ್ಲಿ ಪಬ್ಲಿಷ್ ಆಗಿ ಎಲ್ಲಾರ ಅಂದ್ರೆ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ಲ ಅವ್ರದ್ದು ತಲೆಯನ್ನ ಕೇಳಿಸಿ ಬಿಡುತ್ತೆ.
ಇನ್ನ 2010 ವಿಕಿ ಲಿಂಕ್ಸ್ ಐತ್ಲ ದೊಡ್ಡ ಧೂಳಿನ ಎಬ್ಬಿಸ್ಬಿಡ್ತೈತಿ. ಯಾಕಪ್ಪ ಅಂತಂದ್ರ ಅಮೆರಿಕಾದ ಸುಮಾರು ಲಕ್ಷಾಂತರ ಡಿಪ್ಲೊಮೆಟಿಕ್ ಸೀಕ್ರೆಟ್ಗಳ ಮೆಸೇಜ್ಗಳು ಏನಿರ್ತಾವಲ್ಲ ಈ ಒಂದು ವೆಬ್ಸೈಟ್ದಾಗ ಪಬ್ಲಿಷ್ ಮಾಡಿಬಿಡ್ತಾರ. ದೇಶದ ಈ ಒಂದು ಪಬ್ಲಿಷ್ ಮಾಡಿ ಎಲ್ಲಾ ಡಾಟಾಗಳು ಲೀಕ್ ಆಗಂತಲೇ ಇಂಟರ್ನ್ಯಾಷನಲ್ ಮಟ್ಟದಾಗ ಫುಲ್ ಒಂದು ಕಾಂಟ್ರವರ್ಸಿನ ಕ್ರಿಯೇಟ್ ಆಗಿಬಿಡ್ತೈತಿ. ಅದರದಿಂದ ಇದೇನೊಂದು ಲೀಕ್ ಆಕೈತಲ್ಲ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿಬಿಡ್ತೈತಿ. ಇನ್ನೊಂದು ಏನ ಲೀಕ್ ಮಾಡ್ತೈತಪ್ಪ ಅಂತಂದ್ರ ಪಾಲಿಟಿಕ್ಸ್ ಅಂದ್ರ ರಾಜಕೀಯ ಏನು ವ್ಯಕ್ತಿಗಳು ಇರ್ತಾರಲ್ಲ ಅವ್ರು ಒಂದು ಇಮೇಲ್ಗಳೆಲ್ಲ ಈ ಒಂದು ವೆಬ್ಸೈಟ್ದಾಗ ಲೀಕ್ ಆಕಾವ. ಈ ಒಂದು ವೆಬ್ಸೈಟ್ದಾಗ ರಾಜಕೀಯ ವ್ಯಕ್ತಿಗಳು ಏನ್ ಇಮೇಲ್ಗಳೆಲ್ಲ ಲೀಕ್ ಆದಲ್ಲ ಈ ಒಂದು ರೀಸನ್ ಏನೈತ್ಲ ಎಲೆಕ್ಷನ್ ಮೇಲೆ ಫುಲ್ಲಿ ಎಫೆಕ್ಟ್ ಬಿಡ್ತೈತಿ. ಜನರಲ್ಲಿ ಆತಂಕ ಮತ್ತ ಡೌಟ್ ಎಲ್ಲವನ್ನ ಹೆಚ್ಚು ಮಾಡಿಬಿಡ್ತೈತಿ. ಅದ್ರ ಸಂಬಂಧ ಈ ಒಂದು ವೆಬ್ಸೈಟಿಗೆ ಒಂದ್ ಹೆಸರು ಬರ್ತೈತಿ. ಏನಪ್ಪಾ ಅಂದ್ರ ಪವರ್ಫುಲ್ ಬಟ್ ಡೇಂಜರಸ್ ವೆಬ್ಸೈಟ್ ಅಂತಂದ ಈ ಒಂದು ವೆಬ್ಸೈಟಿಗೆ ಹೆಸರು ಬರ್ತೈತಿ. ಈ ಒಂದು ವಿಕಿ ಲೀಕ್ಸ್ ಅನ್ನೋ ಒಂದು ವೆಬ್ಸೈಟ್ ಐತ್ಲ ಈ ವೆಬ್ಸೈಟ್ ಮೇಲೆ ವಿವಾದ ಮತ್ತ ಕಾನೂನಿನ ಕೆಲವೊಂದು ಕೇಸ್ಗಳು ಬೀಳ್ತಾವ. ಇಷ್ಟೆಲ್ಲಾ ಮಾಡಿದ್ದ ಒಂದು ವೆಬ್ಸೈಟ್ ನಾವು ಒಬ್ಬ ಮನುಷ್ಯನ ಗೌರ್ಮೆಂಟ್ ಬಿಡ್ತೈತನ್ರಿ. ಯಾಕಂದ್ರ ಈಗಿನ ಗೌರ್ಮೆಂಟ್ಗಳು ಹೆಂಗ್ ಆಗಿದಾವ ಅಂತಂದ ನಿಮ್ಗೆಲ್ಲಾ ಗೊತ್ತೈತಿ, ಹೌದಲ್ಲ? ಅದ್ರ ಸಂಬಂಧ ಕೆಲವೊಂದ ಆ ಟೈಮ್ದಾಗ ಈ ಒಂದು ವಿಕಿ ಲೀಕ್ಸ್ ಏನೈತ್ಲ ಈ ಒಂದು ವೆಬ್ಸೈಟ್ ಮೇಲೆ ಕೇಸ್ ಬೀಳ್ತಾವ. ಎದಕ್ ಹಾಕ್ತಾರ ಅಂತಂದ್ರ ಕೆಲವೊಂದು ಸರ್ಕಾರಗಳು ಏನ ಅಪವಾದ ಮಾಡಾಕತ್ತು ಅಂದ್ರ ಕೆಲವೊಂದು ಸೀಕ್ರೆಟ್ಗಳು ಎಲ್ಲಾ ಇದ್ರಾಗ ಪಬ್ಲಿಷ್ ಆದವಂದ್ರ ಜನಗಳಿಗೆ ಗೊತ್ತಾತಂದ್ರ ನಮಗ್ ತೊಂದ್ರೆ ಆಕೈತಿ, ಪರ್ಸನ್ಗಳಿಗೆಲ್ಲ ತೊಂದ್ರೆ ಆಕೈತಿ, ಮತ್ತ ದೇಶದ ಏಳಿಗೆಗೆಲ್ಲ ತೊಂದ್ರೆ ಆಕೈತಿ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು, ಇದಕ್ಕೆ ಹಿಂದೆ ಯಾರದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಆಗ್ಬೇಕು ಅಂತಂದ ಒತ್ತಡ ಮಾಡಕ್ ಚಾಲೂ ಆಕೈತಿ. ಇದನ್ನ ಪಬ್ಲಿಷ್ ಮಾಡಿದವ್ರು ಇರ್ತಾರಲ್ಲ ಜೂಲಿಯನ್ ಅಸಾಂಜ್ ಅಂತಂದ ಅವ್ರ ಮೇಲೆ ಕಾನೂನಿನ ಕ್ರಮಗಳನ್ನೆಲ್ಲ ತಗೊಳಕ್ ಚಾಲೂ ಮಾಡ್ತಾರ. ಅವ್ರ ಮೇಲೆ ಕೇಸ್ಗಳು ಫೈಲ್ ಆಕಾವ. ಮತ್ತ ಅದ್ರ ಸಂಬಂಧ ಇವರೆಲ್ಲ ಒಂದ್ ಸ್ವಲ್ಪ ಶಾಂತ ಆಗೋ ಮಟ್ಟ ಒಂದ್ ಸ್ವಲ್ಪ ವರ್ಷ ಬೇರೆ ಊರಿಗೆ ಹೋಗಾರ. ಯಾವ ಊರಿಗಪ್ಪ ಅಂತಂದ ಲಂಡನ್ನಿನ ಒಂದ ಎಕ್ವಾಡೋರ್ ಎಂಬಾಸಿ ಅಂತಂದ ಒಂದು ಪ್ರದೇಶಕ್ಕೆ ಹೋಗಿ ಇವ್ರ ಅಲ್ಲಿ ಮುಚ್ಕೊಂತಾರ. ಅಂದ್ರ ಕೆಲವೊಂದ ವರ್ಷ ಅಲ್ಲಿ ವಾಸ ಮಾಡಿ ಬಂದ ಕೂಡ್ಲೆ ಬ್ರಿಟಿಷನ್ ಅಥಾರಿಟೀಸ್ ಏನ್ ಇರ್ತಾರಲ್ಲ ಅವ್ರ ಇವ್ರನ್ನ ಬಂದ ಹಿಡ್ಕೋತಾರ, ಕಸ್ಟಡಿಗೆ ತಗೋತಾರ, ಅರೆಸ್ಟ್ ಮಾಡ್ತಾರ. ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಕೋರ್ಟ್ಗೆ ಹಾಜರುಪಡಿಸ್ತಾರ. ಇದೇನ್ ವಿಕಿಲೀಕ್ಸ್ ವೆಬ್ಸೈಟ್ ಐತೈತಲ್ಲ ಇದ್ರ ಪರಿಣಾಮಗಳು ಏನಾದು ಮತ್ತೆ ಇದೊಂದಿಷ್ಟೆಲ್ಲ ಕಾಂಟ್ರವರ್ಸಿ ಇಷ್ಟೆಲ್ಲಾ ಪ್ರಾಬ್ಲಮ್ ಅನ್ನು ಫೇಸ್ ಮಾಡಿದ್ಲ ಜನರಿಗೆ ಏನ್ ಕೊಡಿತಂತಂದ್ರ 2 ಪ್ರಮುಖ ವಿಷಯಗಳನ್ನ ನಮಗ ಅರ್ಥ ಮಾಡಿಸ್ತೈತಿ. ಜನರಿಗೆ ಸತ್ಯವನ್ನ ಅಂದ್ರೆ ನಮಗ್ ಸತ್ಯ ತಿಳಿಯೋಕ ಯಾವ ಹಕ್ಕು ಇಲ್ಲ, ಮತ್ತ ಎಲ್ಲಾ ಸತ್ಯವನ್ನು ಕಾಪಾಡೋದು ಎಲ್ಲಾ ಸತ್ಯವನ್ನು ಮುಚ್ಚಿಡೋದನ್ನ ಸರ್ಕಾರದ ಕೆಲಸ. ನಮಗೆ ಎಲ್ಲ ಅಂದ್ರ ಅವ್ರು ಏನೇನ್ ತಪ್ಪು ಮಾಡ್ತಾರೋ ಏನೇನ್ ಕೆಲಸ ಮಾಡ್ತಾರೋ ತಿಳು ಹಕ್ಕುಗಳೇ ಇಲ್ಲ ನಮಗ. ಇವೆರಡು ಪ್ರಮುಖ ಅಂಶಗಳನ್ನ ಒತ್ತಿ ತಿದ್ದಿ ನಮ್ಗೆ ಈ ಒಂದು ವೆಬ್ಸೈಟ್ ಹೇಳಿ ಕೊಟ್ಟೈತಿ. ಕೆಲವರ ಈ ಒಂದು ವೆಬ್ಸೈಟ್ ಬಗ್ಗೆ ಚಲೋ ಮಾತಾಡ್ತಾರ, ಇಲ್ಲಪ್ಪ ಇಂಥವೆಲ್ಲ ನಮ್ಗ ತಿಳಿಸ್ಕೊಡ್ತು, ಇಂಥವೆಲ್ಲ ಇವ್ರು ಮಾಡುವೆಲ್ಲ ತೆಗೆದುಕೊಳ್ಳ ನಮ್ಗೆಲ್ಲ ಹೇಳಿಕೊಡ್ತು ಅಂತಂದ ಒಂದು ಈ ವೆಬ್ಸೈಟ್ ಬಗ್ಗೆ ಹೊಗಳ್ತಾರ. ಇನ್ನು ಕೆಲವರು ದೇಶದ ಬಣ್ಣ ಎಲ್ಲ ಕಳಿಸಿದ, ದೇಶದ ಕೆಟ್ಟ ಹೆಸರು ತಂದ ಅಂತಂದ ಕೆಲವೊಂದ್ ಜನ ದ್ವೇಷ ಮಾಡ್ತಾರ. ಹಾಗಾದ್ರ ಈ ವಿಕಿಲೀಕ್ಸ್ ಅನ್ನೋ ವೆಬ್ಸೈಟ್ ದೇಶಕ್ಕ ಮತ್ತ ಜನರಿಗೆ ಒಂದು ಕ್ಲಾರಿಟಿಫಿಕೇಶನ್ ಕೊಟ್ಟಿತ್ತು, ಅಥವಾ ಸತ್ಯದ ಜೊತೆ ಹೋರಾಟ ಮಾಡಿತ್ತು, ಅಥವಾ ಸರ್ಕಾರಗ ಮತ್ತ ದೇಶಕ್ಕ ಅಪಾಯ ತಂದ ಒಂದು ವೆಬ್ಸೈಟ್ ಸಂಸ್ಥೆ ಆತು ಅಂತ ಎಲ್ಲಾ ಕ್ವಶನ್ಗಳಿಗೆ ಉತ್ತರ ನಿಮ್ಮ ಕಡೆ ಇರ್ತೈತಿ. ಪ್ಲೀಸ್ ಕಮೆಂಟ್ ಮಾಡ್ರಿ. ಇಂಥವ ಇನ್ನೂ ವಿಡಿಯೋಗಳನ್ನ ನಾ ಅಪ್ಲೋಡ್ ಮಾಡ್ಕೊತ ಹೋಗ್ತೇನಿ, ಪ್ರತಿಯೊಂದೆಲ್ಲ ನಿಮಗೆ ಹೇಳ್ಕೊತ ಹೋಗ್ತೇನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮಾತ್ರ ಮರಿಬೇಡ್ರಿ, ಮತ್ತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ರಿ. ಯಾಕಪ್ಪ ಅಂತಂದ್ರ ನಾ ಹಾಕೋ ಪ್ರತಿಯೊಂದು ವಿಡಿಯೋಗಳ ಫಸ್ಟ್ ನಿಮಗೆ ಬಂದ ತಲುಪ್ತಾವ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.